ಎಲ್ಲೋ ಒಂದು ಕಡೆ ರಾಹುವಿನ ತತ್ವದಲ್ಲಿ ಕೆಟ್ಟ ಪರಿಸ್ಥಿತಿಯಲ್ಲಿ ಇನ್ನೂ ಒಂದಷ್ಟು ಜನ ಕೆಟ್ಟದ್ದು ಮಾಡೋಣ ಅಂತ ಹೇಳಿ ಬಂದಿರತಕ್ಕಂಥ ಒಂದು ಮನಸ್ಥಿತಿಯವರು ಬಂದಿರ್ತಾರೆ. ಈಗ ನಾನು ಜ್ಯೋತಿಷನಾಗಿ ನಾನು ಯಾಕೆ IPL ಪ್ರಮೋಟ್ ಮಾಡಲ್ಲ? ಅದು ಒಂದು ಕ್ರೀಡೆ, ಸೋಲು ಗೆಲುವು ಕಾಮನ್ನು. ಅದನ್ನು ನಾವು ಜ್ಯೋತಿಷ್ಯದಲ್ಲಿ ಸೋಲು ಗೆಲುವನ್ನು ಯೂಸ್ ಮಾಡಿ ಅದನ್ನು ಅಡಿಕ್ಷನ್ ಮಾಡಿಕೊಂಡು ಅದರಲ್ಲಿ ದಂಧೆ ಮಾಡಿಕೊಂಡು ಅದರಲ್ಲಿ ಬೆಟ್ಟಿಂಗ್ ಮಾಡಿದ್ರೆ ನಮಗೆ ಜ್ಯೋತಿಷ್ಯದ ಆಶೀರ್ವಾದ ಸಿಗುತ್ತಾ? ಗ್ರಹಗಳ ಆಶೀರ್ವಾದ ಸಿಗುತ್ತಾ? ಅದನ್ನು ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದೇ ತುಂಬ ಜನ ಯಾರ್ಯಾರು ಭಾರತದಲ್ಲಿ ಈ ಡೇಟಿನ ಪ್ರಕಾರ ಮತ್ತು ಈ ಗ್ರಹದ ಪ್ರಕಾರ ಅವನು ಹಾಕೊಂಡಿರ್ತಕ್ಕಂಥ ಜರ್ಸಿ ಹಿಂದಿನ ನಂಬರ್ ಪ್ರಕಾರ ಇವೆಲ್ಲ ಡೇಟ್ ಪ್ರಕಾರ, ಈ ಡೇಟಲ್ಲಿ ಹುಟ್ಟಿರೋರಿಗೆ ಕ್ಯಾಪ್ಟನ್ ಡೇಟ್ ಪ್ರಕಾರ ಇವನು ಗೆಲ್ತಾನೆ ಅವ್ನು ಗೆಲ್ತಾನೆ ಅಂತ ಹೇಳ್ತಕ್ಕಂಥವರೆಲ್ಲ ಯಾರು ಕೇಳ್ತಾರೆ ಅವರೆಲ್ಲ ನೀವು ಯಾರು ಉದ್ಧಾರ ಆಗಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳು. ಸೀರಿಯಸ್ ಆಗಿರೋರು ಒಂದು ಕೆಲಸಕ್ಕೆ ಹೋಗ್ತಾರೆ, ಜಾಬ್ ಮಾಡ್ತಾ ಇರ್ತಾರೆ, ಇವೆಲ್ಲ ಸಂಜೆ ಬಂದ್ರಾ IPL ನೋಡಿದ್ರಾ, ಎಂಜಾಯ್ ಮಾಡಿದ್ರಾ, ಬಿಟ್ರಾ, 3 ಹೊತ್ತು ಇವತ್ತು ಯಾರು ಗೆಲ್ತಾರೆ, ಇವತ್ತು ಯಾರು ಗೆಲ್ತಾರೆ ಅಂತ ಕೆನ್ನೋರು ಅವ್ರು ಗೆಲ್ತಾರೆ. ನೀವು ಸೋತಿರ್ತೀರ ಜೀವನದಲ್ಲಿ. ನಿಮ್ಮನ್ನು ಹದಗೆಡಿಸ್ತಕ್ಕಂಥ ಕೆಲವರು ಇರ್ತಾರೆ, ಇಂಥ ಟೀಮೇ ಗೆಲ್ಲುತ್ತೆ ಅಂತ ಹೇಳಿ ತುಂಬ ಜನ ಮನೆ ಮಠ ಮಾರ್ಕೊಂಡಿದ್ದಾರೆ. ಈ IPL ಬೆಟ್ಟಿಂಗ್ ಆಡಿ ಮನೆ ಮಠ ಮಾರ್ಕೊಂಡಿದ್ದಾರೆ. ಅವ್ರು ನಮ್ಮ ಪ್ರೋಗ್ರಾಮು ನೋಡಲ್ಲ. ಅವ್ರಿಗಿರೋ ಪ್ರೋಗ್ರಾಮ್ ಯಾರು ಬೆಟ್ಟಿಂಗ್ ಬಗ್ಗೆ ಆಡ್ತಾರೆ, ಯಾರು ಹೇಳ್ತಾರೆ ಅದೇ ತಲೆ ಇರೋದು. ಹಾಗೆಯೇ ಮಕ್ಕಳದು ಅಷ್ಟೇ. ಮಕ್ಕಳು ಯಾಕೆ ಹೇಳಿದ ಮಾತು ಕೇಳಲ್ಲ ಅಂತಂದರೆ ರಾಹುವಿನ ತತ್ವ ಆ್ಯಕ್ಟಿವೇಟ್ ಮಾಡಿರ್ತಾರೆ. ಓಕೆ, ಕರೆ ತಗೋಣ. ಎಸ್ ಗುರು, ಕರೆ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸುಧಾ, ಮಂಡ್ಯದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನಾಶಾಸ್ತ್ರ ಮೇಡಮ್. 48 ಸಂಖ್ಯೆ ಹೇಳಿ. 1 ರಿಂದ 249. 48. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಹೇಳಿ. ನಮಸ್ತೆ ಗುರು. ನಮ್ಮ ಮನೆಯವರಿಗೆ ಮನೆ ಕಟ್ಟೋ ಯೋಗ ಇದೆ. ನಿಮ್ಮ ಮನೆಯವ್ರಿಗೆ ಮನೆ ಕಟ್ಟೋ ಈಗ ಮನೆಯವ್ರಿಗೆ ಮನೆ. ಅವರು 9-4 100% ಮನೆ ಯೋಗ ಕಟ್ಟೋದಿದೆ. ನಿಮ್ಮ ಯಜಮಾನರಿಗೆ ಆಸಕ್ತಿ ಇಲ್ಲ. 9 ಮತ್ತು 4 ಡಿಸ್ಪ್ಲೇ ಮಾಡಿ ದಯವಿಟ್ಟು. 9 ಮತ್ತು 4 ಏನು ಹೇಳುತ್ತೆ ಅಂತಂದರೆ ಕಾಂಬಿನೇಷನಲ್ಲಿ 4 ಅನ್ನೋದು ಮನೆ ಕಟ್ಟೋ ಯೋಗ ಇದೆ ಇಲ್ಲಿ. 4 ಅಂತ ಬಂದಾಗ 9 ಅಂದರೆ ಆಸಕ್ತಿ ಕಮ್ಮಿ, ಅದನ್ನೇ ಹೋಗಿ ಮಾಡಬೇಕು ಅನ್ನೋ ಆಸಕ್ತಿ ಕಮ್ಮಿ, ಜೋಶ್ ಇಲ್ಲ. ಚಂದ್ರ 2029ವರೆಗೂ ಚಂದ್ರ ಇರೋದ್ರಿಂದ ನಾನು ಇಲ್ಲಿ ಕಾಂಬಿನೇಷನಲ್ಲಿ ಮನೆ ಕಟ್ಟೋ ಯೋಗ 100ಕ್ಕೆ 100 ಪಟ್ಟಿದೆ. ಅದಕ್ಕೆಲ್ಲ ಅನುಕೂಲನೂ ಇದೆ. 4 ಅಂತ ಬಂದಾಗ ಅನುಕೂಲನೂ ಇದೆ ನೋಡಿ, ಅನುಕೂಲನೂ ಇದೆ. 4 ಅಂತ ಬಂದಾಗ ಮನೆ ದಶಾದಲ್ಲೇ ಇದೆ. ಈ 9 ಬಂದುಬಿಟ್ರೆ ಏನಾಗುತ್ತೆ, ಒಂಥರ ಇವತ್ತು ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು, ಮನೆ ಕಟ್ಟು ಉದ್ಧಾರ ಆಗೋರು ಯಾರು, ಅಂಥದೇಯಾ ನಿಮ್ಮ ಯಜಮಾನ್ರು ಕಟ್ಟೋದಿಲ್ಲ, ಡೌಟು, ಹೋಗಿ ಬನ್ನಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಲತಾ ಮೇಡಮ್, ಬೆಂಗಳೂರು. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. ಪ್ರಶ್ನಾಶಾಸ್ತ್ರ ಮೇಡಮ್. ಓಕೆ, ಹೇಳಿ. ಒಂದು ಸಂಖ್ಯೆ 1 ರಿಂದ 249. 50 ಮೇಡಮ್. 50. ಸರಿ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ತುಂಬ ಖುಷಿ ಆಯಿತು ಗುರುಜಿ ನಿಮ್ಮ ಕಾಲ್ ಕನೆಕ್ಟ್ ಆಗಿರೋದು. ಹೌದಾ? ಯಾವುದೋ ಪಿಕ್ಚರ್ ನೋಡಿದ ತಕ್ಷಣ ತುಂಬ ಖುಷಿ ಆಯ್ತು, ಈ ಪಿಕ್ಚರ್ ನೋಡಿ ಅಂದಂಗೆ ಆಯಿತು. ಹೇಳಿ, ಏನು ಕೇಳಬೇಕು ಪ್ರಶ್ನೆ? ನಿಮ್ಮ ವಾಯ್ಸ್ ಕೇಳಿ ತುಂಬ ಖುಷಿ ಆಯಿತು ಗುರುಜಿ. ಭಾಳ ಒಳ್ಳೇದಮ್ಮ, ಒಳ್ಳೇದಾಗಲಿ. ಪ್ರಶ್ನೆ ಕೇಳಿ ಗುರುಜಿ. ನಮ್ಮ ಮನೆಯವ್ರದ್ದು ಪಿತ್ರಾರ್ಜಿತ ಆಸ್ತಿ ಇದು ಬರುತ್ತೆ ಏನೋ ಅಂತ ಕೇಳಬೇಕಿತ್ತು. ಖಂಡಿತ ಬರುತ್ತೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಪ್ರಶ್ನಾಶಾಸ್ತ್ರದಲ್ಲಿ ಆಲ್ರೆಡಿ 4 ಅಂತ ಬಂತು. 4ರಲ್ಲಿ ಖಂಡಿತ ಬಂದೇ ಬರುತ್ತೆ ಪಿತ್ರಾರ್ಜಿತ ಆಸ್ತಿ. 100% 9ನೇ ಮನೆ ಲಾಸ್ಟಲ್ಲಿದೆ. 3ನೇ ಮನೆ ಸದ್ಯಕ್ಕೆ ನಾನು ಕೊಡಲ್ಲ, ನಾನು ಹೋದ್ಮೇಲೆ ಕೊಡೋದು ಅಂತ ಹೇಳ್ತಾರೆ. ಅಂಥದ್ದೇನು ಗಲಾಟೆ ಏನಿಲ್ಲ. ಸ್ವಲ್ಪ ಅಣ್ಣ ತಮ್ಮಂದರು ಯಾರು ಇರ್ತಾರೆ ಅವ್ರದ್ದೆಲ್ಲ ಸ್ವಲ್ಪ ಕೊಟ್ಟು 9ನೇದು ಕೊನೆಯದಲ್ಲಿ ಫ್ರೂಟಲ್ಲಿ 9 ಬಂದಾಗ ಸಿಕ್ಕೇ ಸಿಗುತ್ತೆ. ಹಿರಿಯರಿಂದ ಸಿಗುತ್ತೆ, ಹಿರಿಯರ ದೈವಾಧೀನ ಆದ ನಂತರ ಸಿಗುತ್ತೆ. ಒಳ್ಳೆಯದಾಗಲಿ.